ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ನನ್ನ ವ್ಯಾಲೆಂಟೈನ್ ಡೇ ಸೆಲೆಬ್ರೇಷನ್ ವ್ಲಾಗ್. ಸೊ ತುಂಬ ಲೇಟಾಗಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಸಾರಿ, ನಾನು ಟ್ರಾವೆಲ್ ಮಾಡ್ತಾಯಿದ್ದೆ, ಹಾಗಾಗಿ ನನಗೆ ಶೇರ್ ಮಾಡೋಕ್ಕಾಗಿರಲಿಲ್ಲ. ಸೊ ಈಗ ಬೆಳಗ್ಗೆ ನನ್ನ ಬ್ರೇಕ್ಫಾಸ್ಟ್ಗೆ ಇದು ಹೈ ಪ್ರೋಟೀನ್ ದೋಸಾನ ನಾನು ಮಾಡಿದ್ದೆ ಕಾಬೂಲಿ ಚೆನ್ನೈಯಿಂದ. ಸೊ ತುಂಬಾ ಟೇಸ್ಟಿಯಾಗಿತ್ತು. ಎಕ್ದಮ್ ಇನ್ಸ್ಟಂಟಾಗಿ ಈ ದೋಸಾನ ನೀವು ಮಾಡ್ಕೊಳ್ಬೋದು. ಸೊ ಇದ್ರ ಜೊತೆ ನಾನು ಟೊಮೆಟೊ ಮತ್ತು ತೆಂಗಿನಕಾಯಿ ಚಟ್ನಿ ಮಾಡಿದ್ದೆ. ಸೊ ಇದರ ರೆಸಿಪಿ ಫುಲ್ ಡೀಟೇಲಾಗಿ ನಿಮಗೂ ಬೇಕು ಅಂತಂದರೆ ನನಗೊಂದು ಕಮೆಂಟ್ ಹಾಕಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ಇದು ಬಂದು ನಾನು ಸ್ವಲ್ಪ ಗ್ರಾಸರಿಯನ್ನು ತೊಗೊಂಡು ಬಂದಿದ್ದೆ. ಸೊ ಇಲ್ಲೇ ಹತ್ತಿರದಲ್ಲೇ ಒಂದು ಗ್ರಾಸರಿ ಸ್ಟೋರ್ ಇದೆ. ಸೊ ತುಂಬ ಚೆನ್ನಾಗಿದೆ. ನಮಗೇನು ಬೇಕೋ ಅದೆಲ್ಲ ಸಿಗುತ್ತೆ. ಅಂದರೆ ಈಗ ಸಬ್ಜಾ ಸೀಡ್ ಆಗಿರ್ಬೋದು, ಚಿಯಾ ಸೀಡ್ ಆಗಿರ್ಬೋದು, ಮತ್ತು ಬ್ಲ್ಯಾಕ್ ಏನಂತೀವಿ ಎಳ್ಳು ಏನು ಬರುತ್ತೆ, ಬ್ಲ್ಯಾಕ್ ಎಳ್ಳು, ಕರಿ ಎಳ್ಳು, ಅದು. ಸೊ ಅದೆಲ್ಲ ನಮಗೆ ಈಸಿಯಾಗಿ ಆ್ಯಕ್ಚುಲಿ ಸಿಗೋದಿಲ್ಲ. ಸೊ ಆದರೆ ಈ ಗ್ರಾಸರಿ ಸ್ಟೋರಲ್ಲಿ ನನಗೆ ತುಂಬಾ ಈಸಿಯಾಗಿ ಸಿಗುತ್ತೆ ಮತ್ತು ತುಂಬ ಹತ್ತಿರ ಮನೆಯಿಂದ. ಸೊ ಇದನ್ನೆಲ್ಲ ನಾನು ತೊಗೊಂಡ್ಬಂದಿದ್ದೀನಿ. ಇದೆಲ್ಲ ನಾನು ರುಟೀನ್ ನನಗೆ ಬೇಕಾಗಿರುವಂಥ ಪದಾರ್ಥಗಳು. ಅಂದರೆ ಈಗ ಇದು ಏನು ಕಡಲೆ ಆಗಿರ್ಬೋದು, ಮತ್ತು ಗ್ರೀನ್ ಗ್ರಾಮ್ಸ್ ಜವಾರ್ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಇದನ್ನೆಲ್ಲ ನಾನು ತೊಗೊಂಡು ಬಂದು ಅದನ್ನು ಹಿಟ್ಟು ಮಾಡಿಸ್ತೀನಿ. ಸೊ ನಾನು ಯಾವುದೇ ರೀತಿ ಇದು ರೆಡಿಮೇಡ್ ತೊಗೊಂಡು ಬರೋದಿಲ್ಲ, ಯಾಕಂದರೆ ನನಗೆ ಅದು ಸ್ವಲ್ಪ ಇಷ್ಟನೇ ಆಗೋದಿಲ್ಲ. ಸೊ ಈಗ ಸಂಜೆ ಆಗಿದೆ. ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ಹೊರಗಡೆನೇ ಡಿನ್ನರ್ ಮಾಡ್ತೀವಿ. ಸೊ ಈ ಥರ ಒಕೇಶ್ನಲಿ ಅಷ್ಟೇ ನಾವು ಹೋಗ್ತೀವಿ. ಬರ್ಡೇ ಆಗಿರ್ಬೋದು, ಆ್ಯನಿವರ್ಸರಿ ಆಗಿರ್ಬೋದು, ಈ ಥರ ಏನಾದರೂ ವ್ಯಾಲೆಂಟೈನ್ಸ್ ಡೇ ಅಥವಾ ಯಾರಾದರೂ ಬಂದರೆ ಮನೆಗೆ, ಸೊ ಈ ಥರ ನಾವು ಡಿನ್ನರ್ ಅಥವಾ ಲಂಚ್ ನಾನು ಹೋಗ್ತೀನಿ. ಸೊ ನಮಗೇನೋ ಒಂಥರ ಇಷ್ಟ ಆಗುತ್ತೆ. ಚೆನ್ನಾಗಿದೆ ಇಲ್ಲಿ ರೆಸ್ಟೋರೆಂಟ್ಸ್. ಹಲೋ, ವೆಲ್ಕಮ್ ಬ್ಯಾಕ್. ಸೊ ಈಗ ಸಂಜೆ ಆಗಿದೆ. ಸೊ ಈಗ ರೆಡಿ ಆಗ್ತಾ ಇದ್ದೀನಿ. ಸೊ ಸಂಜೆ ಹೊರಗಡೆ ಹೋಗ್ತಾ ಇದ್ದೀವಿ ನಾವು. ಹೊರಗಡೆ ಅಂತಂದರೆ ಡಿನ್ನರ್ಗೆ ಫೇವ್ರೆಟ್ ರೆಸ್ಟೋರೆಂಟ್ ಹೋಗ್ತಾ ಇದ್ದೀವಿ, ವಿಕ್ಟೋರಿಯಾ ಅಂತ. ನೀವೆಲ್ಲ ನನ್ನ ಪ್ರೀವಿಯಸ್ ಬ್ಲಾಗ್ಸಲ್ಲೆಲ್ಲ ನೋಡಿರ್ಬೋದು. ನಾನು ಲಾಸ್ಟ್ ಇಯರ್ ಆ್ಯನಿವರ್ಸರಿಯಲ್ಲಿ ನಾವು ಅಲ್ಲಿ ಹೋಗಿದ್ದು. ಈ ಸಲ ಆ್ಯನಿವರ್ಸರಿಗೂ ನಾವು ಬೆಂಗಳೂರಲ್ಲೇ ಸೆಲೆಬ್ರೇಟ್ ಮಾಡಿದ್ದಲ್ಲ. ಸೊ ಹಾಗಾಗಿ ಈ ಸಲನೂ ಹೋಗೋಕ್ಕಾಗಲಿಲ್ಲ. ನನಗೆ ಅಲ್ಲಿಯ ಆ್ಯಂಬಿಯನ್ಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನನಗೆ ಅಟ್ಲೀಸ್ಟ್ 6 ಮಂತ್ಸಿಗೆ ಒಂದು ಸಲ ಆದರೂ ನಾನು ವಿಸಿಟ್ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ಆಗುತ್ತೆ. ಅಲ್ಲಿ ಫುಡ್ ಎಲ್ಲ ತುಂಬ ಇಷ್ಟ ಆಗುತ್ತೆ ನನಗೆ. ಸೊ ಆ ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ಸೊ ಈಗ ಬೇಗ ರೆಡಿ ಆಗಬೇಕು. ಆಲ್ಮೋಸ್ಟ್ 8 ಗಂಟೆ ಆಗ್ತಾಯಿದೆ ಟೈಮ್. ಸೊ 9 ಗಂಟೆ ಅನ್ನೋಷ್ಟರಲ್ಲಿ ಅಲ್ಲಿರ್ಬೇಕು ನಾವು. ಸೊ ಬನ್ನಿ. ಇರೋದ್ರಿಂದ ನಾನು ಜೆಲ್ ರೀತಿಯಲ್ಲಿ ಇರೋದಂಥ ಮಾಯ್ಶ್ಚರೈಸಿಂಗ್ ಕ್ರೀಮನ್ನು ಯೂಸ್ ಮಾಡ್ತೀನಿ. ಮಾಯ್ಶ್ಚರೈಸಿಂಗ್ ಕ್ರೀಮ್ ಇದು ಯೂಸ್ ಮಾಡ್ತಾ ಇರೋದು ನಾನೀಗ ರೀಸೆಂಟ್ಲಿ. ತುಂಬ ಚೆನ್ನಾಗಿದೆ. ಇದು ಜೆಲ್ ಫಾರ್ಮಲ್ಲಿ ಇದೆಯಲ್ಲ. ಸಿರಮ್ ಹಚ್ಕೊಳ್ತೀನಿ. ನನ್ನ ಫೇವ್ರೆಟ್ ಸಿರಮ್ ಇದು. ನಾನು ಯಾವಾಗಲೂ ಸಿರಮ್ ಕಂಪಲ್ಸರಿ ನಾನು ಯೂಸ್ ಮಾಡ್ತೀನಿ. ಸಿರಮ್ಸ್ ನನಗೆ ತುಂಬಾ ಇಷ್ಟ. ಹಾಗಾಗಿ ಸಿರಮನ್ನು ನಾನು ಯೂಸ್ ಮಾಡ್ತೀನಿ. ಜಸ್ಟ್ ಡಾಟ್ ಇಟ್ಕೊಂಡು. ಸೊ ಈ ಡ್ರೆಸ್ಸನ್ನು ಹಾಕ್ಕೊಂಡಿದ್ದೀನಿ. ಈ ಡ್ರೆಸ್ ನನ್ನ ಲಾಸ್ಟ್ ಇಯರ್ ಬರ್ತ್ಡೇ ಡ್ರೆಸ್. ಇದು ಫ್ರಾಕ್ ಥರ ಇದೆ, ಫ್ರಿಲ್ ಇದೆ. ಸೊ ಬ್ಲೂ ಕಲರ್ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ಫ್ರೀಯಾಗಿ ಚೆನ್ನಾಗಿ ಅನಿಸುತ್ತೆ. ಈ ಥರ ಪೌಚನ್ನು ಇಟ್ಕೊಂಡ್ಬಿಟ್ಟಿರ್ತೀನಿ. ಈ ಪೌಚಲ್ಲಿ ನಾನು ಎಲ್ಲನೂ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಏನಿದೆ ಅದೆಲ್ಲ ನಾನು ಯೂಸ್ ಮಾಡ್ತೀನಿ. ನಾನು ಫಸ್ಟು ಫೌಂಡೇಶನ್ ಅಥವಾ BB ಕ್ರೀಮ್, CC ಕ್ರೀಮ್ ಹಚ್ಚೋಕ್ಕಿಂತ ಮುಂಚೆ ನಾನು ಕಲರ್ ಬಾರ್ ಅವ್ರದ್ದು ಪ್ರೈಮರ್ ಹಚ್ತೀನಿ. ಪ್ರೈಮರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ಕಿನ್ಗೆ. ಅಂದರೆ ಚೆನ್ನಾಗಿ ಮೇಕಪ್ ಕೂಡ ಚೆನ್ನಾಗಿ ಕೊಡುತ್ತೆ. ಮತ್ತು ಅಂದರೆ ಮೇಕಪ್ ಎದ್ದು ಕಾಣಲ್ಲ, ನೀವೇನೇ ಅಪ್ಲಿಕೇಶನ್ ಮಾಡಿದ್ರು ಚೆನ್ನಾಗಿ ನ್ಯಾಚುರಲಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಇದು 01 ಬಿಂಜ್ ಶೇಡ್ ನಾನು ಯೂಸ್ ಮಾಡ್ತಾ ಇರೋದು. ನಿಮ್ಮ ಸ್ಕಿನ್ ಟೋನಿಗೆ ಅನುಸಾರವಾಗಿ ನಿಮಗೆ ಬೇರೆ ಬೇರೆ ಶೇಡ್ಸ್ ಎಲ್ಲ ಸಿಗುತ್ತೆ ಇದಕ್ಕೆ. ಮತ್ತು ಇದು ಕ್ರೀಮ್ ಅಲ್ಲ, ಇದು ಫೌಂಡೇಶನ್ ಅಲ್ವಾ, ಕ್ರೀಮ್. ಸೊ ಇದಕ್ಕೆ ಬ್ಲೆಂಡರ್ ಬೇಕಂತಲೇ ಇಲ್ಲ. ಸೊ ಹಾಗೆಯೇ ನೀವು ಕೈಯಿಂದನೇ, ಫಿಂಗರ್ ಟಿಪ್ಸಿಂದನೇ ಬ್ಲೆಂಡ್ ಮಾಡ್ಕೋಬೋದು. ಸೊ ಇದೊಂದು ಚೆನ್ನಾಗಿದೆ. ಇದರದ್ದು ಅನಿಸೋದಿಲ್ಲ. ಸ್ವಲ್ಪ
ಸೊ ನೋಡಿ ಫೇಸ್. ಸೊ ನಿಮಗೆಲ್ಲ ಡೀಟೇಲಾಗಿ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಅಂದರೆ ಫೆಸ್ಟಿವಲ್ ಲುಕ್ ನಾನೊಂದು ಕ್ರಿಯೇಟ್ ಮಾಡಿ ಆ ವಿಡಿಯೋನ ಹಾಕಿದ್ದೀನಿ. ಸೊ ಅದನ್ನು ನೋಡಿ ಡೀಟೇಲಾಗಿ ಅಂದರೆ ಯಾವುದು ಎಲ್ಲ ಅಪ್ಲಿಕೇಶನ್ ಮಾಡ್ಕೋಬೋದು ಮತ್ತು ಯಾವುದೆಲ್ಲ ಹೇಗೆ ಮೇಕಪ್ ಮಾಡ್ಕೊಳ್ಬೋದು, ಫೆಸ್ಟಿವಲ್ ಲುಕ್ ಕ್ರಿಯೇಟ್ ಮಾಡಿ ನಾನು ತೋರಿಸಿದ್ದೀನಿ. ಫೆಸ್ಟಿವಲ್ ಟೈಮಲ್ಲಿ ಯಾವ ರೀತಿ ನೀವು ಮೇಕಪ್ ಮಾಡ್ಕೊಳ್ಬೋದು ಅಂತ. ಸೊ ಅದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನನ್ನ ಸೊ ಅದನ್ನು ಕೂಡ ನಾನು ಫೆಸ್ಟಿವಲ್ ಲುಕ್ ಕ್ರಿಯೇಟ್ ಮಾಡಿ ನಾನು ಒಂದು ವಿಡಿಯೋ ಕೂಡ ಹಾಕಿದ್ದೀನಿ, ಅದನ್ನು ಚೆಕ್ ಮಾಡಿ. ಸೊ ನಿಮಗೆ ಕ್ಲಿಯರ್ ಐಡಿಯಾ ಬರುತ್ತೆ. ಸೊ ಈಗ ಇದಾದಮೇಲೆ ಲ್ಯಾಕ್ಮೆ ಅವ್ರದ್ದೇ ನಾನು ಲ್ಯಾಕ್ಮೆ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ, ನನಗೆ ಇಷ್ಟ ಆಗುತ್ತೆ ಲ್ಯಾಕ್ಮೆ ಪ್ರಾಡಕ್ಟ್. ಸೊ ಇದು ಪೌಡರ್, ಕಾಂಪ್ಯಾಕ್ಟ್ ರೋಸ್ ಪೌಡರ್ ಆ್ಯಕ್ಚುಲಿ, ಮತ್ತು ಇದು ವಿತ್ ಸನ್ಸ್ಕ್ರೀನ್ ಇದೆ. ಸೊ ಇದು ತುಂಬಾ ಚೆನ್ನಾಗಿದೆ. ನಾನು ಪರ್ಪಸ್ಲಿ ವಿತ್ ಸನ್ಸ್ಕ್ರೀನ್ ಇರೋದನ್ನೇ ತೊಗೊಂಡೆ. ಸೊ ನೋಡಿ ಚೆನ್ನಾಗಿದೆ ಅದು ವಿತ್ ಸನ್ಸ್ಕ್ರೀನ್ ಅದು. ಸೊ ಜಸ್ಟ್ ಜಾಸ್ತಿ ಆಯ್ತದಲ್ಲ. ಸೊ ಫೇಸಿಗೆ ಮೇಕಪ್ ಮಾಡಿ ನೆಕ್ಕಿಗೆ ಮಾಡದೇ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ. ಸೊ ನೆಕ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ನೆಕ್ಕಿಗೂ ನೀವು ಮಾಡ್ಕೊಳ್ಬೇಕಾಗತ್ತೆ. ಸೊ ಇದಾದಮೇಲೆ ನಾನು ಟ್ರಾನ್ಸ್ಪರೆಂಟ್ ಇದು ಹಚ್ಕೊಳ್ತೀನಿ. ಸೊ ಫೇಸ್ ಮೇಕಪ್ ಆಯಿತು. ಫೇಸ್ ಮೇಕಪ್ ಆದಮೇಲೆ ಈಗ ಐ ಮೇಕಪ್ಪಿಗೆ ಬರೋಣ. ಐ ಮೇಕಪ್ಪಿಗೆ ನಾನು ಈಗ ಇದು ಐ ಶ್ಯಾಡೋ ಹಚ್ಕೊಂಡೆ. ಸೊ ಜಸ್ಟ್ ಲೈಟಾಗಿ ಐ ಶ್ಯಾಡೋ ಹಚ್ಕೊಂಡಿದ್ದೀನಿ. ಸೊ ಜಸ್ಟ್ ಆ್ಯಕ್ಚುಲಿ ನಾನು ಐ ಶ್ಯಾಡೋ ಹಚ್ಕೊಳ್ಳೋದಿಲ್ಲ. ಸೊ ಇವಾಗ ನಿಮಗೆಲ್ಲ ತೋರಿಸ್ಬೇಕು ಅಂದರೆ ನಾನು ಹೇಗೆ ಅಪ್ಲಿಕೇಶನ್ ಮಾಡಿದೆ ಅಂತ. ಜಸ್ಟ್ ಹ್ಯಾಂಡ್ಸಿಂದ ಸೊ ಈ ಥರ ಟ್ಯಾಪ್ 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 ಉಜ್ಜಬಾರ್ದು, ಜಸ್ಟ್ ಟ್ಯಾಪ್ 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 ಮಾಡ್ತಾ ಹಚ್ಚಿದ್ರೆ ಆಯಿತು. ಸೊ ಅದಾದಮೇಲೆ ಇದು ಟ್ರಾನ್ಸ್ಪರೆಂಟ್ ಆಗಿರೋವಂಥದ್ದು ಏನು ಮಸ್ಕರ ಟ್ರಾನ್ಸ್ಪರೆಂಟ್ ಆಗಿದೆ. ಸೊ ಅದನ್ನು ಅಪ್ಲಿಕೇಶನ್ ಮಾಡಿದ್ದೀನಿ ಮಸ್ಕರ. ಸೊ ಟ್ರಾನ್ಸ್ಪರೆಂಟ್ ಮಸ್ಕರ ನನಗೆ ತುಂಬಾ ಇಷ್ಟ. ಹಚ್ಚಿದ್ರೂ ಹಚ್ದಂಗೆ ಅನಿಸೋದಿಲ್ಲ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ನೋಡಿ ನಿಮ್ಮ ಇದು ಐ ಲ್ಯಾಶಸ್ ಎದ್ದು ಕಾಣಿಸ್ತಾ ಇದೆಯಲ್ಲ. ಸೊ ನನಗಿದು ತುಂಬಾ ಇಷ್ಟ ಆ್ಯಕ್ಚುಲಿ. ಡೇ ಟೈಮ್ಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಇದು. ಸೊ ನೈಟ್ ಟೈಮಲ್ಲೂ ತುಂಬ ಚೆನ್ನಾಗಿ ಒಪ್ಪುತ್ತೆ. ಕೆಲವರಿಗೆ ಐ ಲ್ಯಾಶಸ್ ಅಂದರೆ ಅದು ಬ್ಲ್ಯಾಕ್ ಬೇಡ ಅನ್ನೋರಿಗೆ ಈ ಥರ ಟ್ರಾನ್ಸ್ಪರೆಂಟು ಸಿಗುತ್ತೆ. ಅದಾದಮೇಲೆ ಫೈನಲಿ ಇದು ಲಿಪ್ಸ್ಟಿಕ್. ಸೊ ನನ್ನ ಹತ್ರ ಲಿಪ್ಸ್ಟಿಕ್ಸ್ ಈ ಥರ ತುಂಬಾ ಶೇಡ್ಸ್ ಇದೆ. ಇದು ಲಿಪ್ ಲೈನರ್ಸ್ ಇದೆ. ಸೊ ಇದು ಲಿಪ್ ಲೈನರಲ್ಲೇ ಇವತ್ತು ನಾನು ಆ್ಯಕ್ಚುಲಿ ಲಿಪ್ಸ್ಟಿಕನ್ನು ಮಾಡ್ಕೊಳ್ತೀನಿ. ಸೊ ಈ ಡ್ರೆಸ್ಗೆ ಈಗ ನಾನು ಪಿಂಕನ್ನು ಚೂಸ್ ಮಾಡಿದ್ದೀನಿ. ನೋಡಿದ್ದು ಸೊ ಇಷ್ಟು ಕಲರ್ಸ್ ನನಗೆ ಇದೆ. ಸೊ ನನಗೆ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಇದು. ನೋಡಿ ಪಿಂಕ್ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ಸೊ ಡನ್, ಸಿಂಪಲ್ ಮೇಕಪ್ ಇಸ್ ಡನ್. ಸೊ ಇಷ್ಟು ಐ ಶ್ಯಾಡೋ ಒಂದು ಎಕ್ಸ್ಟ್ರಾ ಆ್ಯಕ್ಚುಲಿ. ಸೊ ಇವತ್ತು ಆ್ಯಕ್ಚುಲಿ ನನ್ನ ಐ ಶ್ಯಾಡೋ ನಾನು ಅಪ್ಲಿಕೇಶನ್ ಮಾಡಿ ತುಂಬ ದಿನಗಳಾಯಿತು, ಮಂತ್ಸ್ ಆಯಿತು ಆ್ಯಕ್ಚುಲಿ. ಅದಕ್ಕೆ ಇವತ್ತು ಏನೋ ಅಪ್ಲಿಕೇಶನ್ ಅಪ್ಲೈ ಮಾಡೋಣ ಅಂತ ಮಾಡಿಕೊಂಡೆ. ಸೊ ಅದು ಬಿಟ್ಟರೆ ನಾನು ಆನ್ ಗೋ ಮೇಕಪ್ ಅಂದರೆ ನಂದಿಷ್ಟು ಎಲ್ಲಾದರೂ ಡಿನ್ನರ್ಗೆ ಅಥವಾ ಔಟಿಂಗ್ಗೆ ಸೊ ಈ ಥರ ಹೋದರೆ ಇಷ್ಟು ಇದ್ದೇ ಇರುತ್ತೆ ಕಂಪಲ್ಸರಿ. ಸೊ ಬನ್ನಿ ಹಾಗಾದರೆ ಎಲ್ಲಿ ಹೋಗ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ನನ್ನ ಎಲ್ಲ ಇದು ವ್ಯೂವರ್ಸ್ ಆಗಿದ್ದರೆ, ನನ್ನ ರೂಟೀನ್ ವ್ಯೂವರ್ಸ್ ಆಗಿದ್ದರೆ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಹೇರ್ ಆನ್ ಮಾಡ್ಕೊಂಡ್ರೆ ಆಯಿತು. ಸೊ ಫೈನಲ್ ಪರ್ಫ್ಯೂಮ್ ಚೆನ್ನಾಗಿದೆ. ಇದು ಎನ್ವಿ ಅವ್ರದ್ದು ತುಂಬ ಚೆನ್ನಾಗಿದೆ ಪರ್ಫ್ಯೂಮ್. ಅದು ನನ್ನ ಒನ್ ಆಫ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ಮೆಲ್ ಮಾತ್ರ ಸಖತ್ತಾಗಿದೆ ಇದ್ರದ್ದು, ಸಖತ್ತಾಗಿದೆ. ಸೊ ಎನ್ವಿ ಅವ್ರದ್ದು ಈ ಥರ ನನಗೆ ಈ ಥರ 4 ಪರ್ಫ್ಯೂಮ್ಸ್ ಬಂದಿದೆ. ಬಾಕ್ಸು ಚೆನ್ನಾಗಿದೆ ಅವ್ರದ್ದು. ಸೊ ನಾನು ಫೈನಲ್ ಈ ರೀತಿ ರೆಡಿಯಾಗಿದ್ದೀನಿ. ರೆಡಿಯಾಗಿ ಕೂತಿದ್ದಾರೆ ಇಲ್ಲಿ ನೋಡಿ, ರೆಡಿಯಾಗಿದ್ದಾರೆ ನನ್ನ ಪುಟ್ಟ ಪುಟಾಣಿ. ಸೊ
ಆಲ್ಮೋಸ್ಟ್ ಟೈಮ್ ಈಗ 9 ಗಂಟೆ ಆಗ್ತಾಯಿದೆ. ಸೊ ಈಗ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಯೂಶ್ವಲಿ ನಾನು ಅಲ್ಲೇ ಹೋಗೋದು ಆ್ಯಕ್ಚುಲಿ ಆ ರೆಸ್ಟೋರೆಂಟ್ಗೆ. ನನಗೆ ತುಂಬಾ ಇಷ್ಟ ರೆಸ್ಟೋರೆಂಟ್. ಸೊ ಬನ್ನಿ ಹಾಗಾದರೆ ಹೋಗೋಣ. इकडे बस. But still ಸೊ ನಾವೀಗ ಚಿಕನಲ್ಲೇ ನಾವು ಯೂಶ್ವಲಿ ಆರ್ಡ್ರ್ ಮಾಡ್ತೀವಿ, ಚಿಕನ್ ಅಥವಾ ಪ್ರಾನ್ಸ್. ಸೊ ಸ್ಟಾರ್ಟರಲ್ಲಿ ಆರ್ಡ್ರ್ ಮಾಡಿದ್ದೀವಿ ಮತ್ತು ಸೂಪಲ್ಲಿ ಕೂಡ ಆರ್ಡ್ರ್ ಮಾಡಿದ್ದೀವಿ. ಸೂಪ್, ಸ್ಟಾರ್ಟರ್ ಮತ್ತು ಮೇನ್ ಕೋರ್ಸು ಇದು ಈ ಥರ ಇರುತ್ತೆ. ಸೊ ನಾನು ಇಲ್ಲಿ ಬಂದಾಗೆಲ್ಲ ನಾನು ಮೆನ್ಯೂ ಸ್ವಲ್ಪ ನೋಡಿಬಿಟ್ಟು ಆಮೇಲೆ ಚೇಂಜ್ ಮಾಡ್ತಾ ಇರ್ತೇನೆ. ಅಂದರೆ ನನಗೆ ಎಲ್ಲನೂ ವೆರೈಟೀಸ್ ಏನಿದೆ ಎಲ್ಲನೂ ನನಗೆ ಟ್ರೈ ಮಾಡಬೇಕಂತ ಆಸೆ. ಸೊ ಇವಾಗ ಬೇರೆ ನಾನು ಟ್ರೈ ಮಾಡಿದ್ದೀನಿ. ಆ್ಯಕ್ಚುಲಿ ಡಿಮ್ಸಮ್ಸು ಇರುತ್ತೆ, ಅದನ್ನೇ ನಾನೇನು ತೊಗೊಳ್ಳೋದಿಲ್ಲ, ಅದನ್ನೇನು ತೊಗೊಳ್ತಾ ಇಲ್ಲ. ನನಗೆ ಸಿಜ್ಲರ್ಸ್ ತುಂಬ ಇಷ್ಟ. ಆ್ಯಕ್ಚುಲಿ ನನಗೆ ಸಿಜ್ಲರ್ಸ್ ಸಿಗ್ತಾ ಇಲ್ಲ ಎಲ್ಲೂ. ಇಲ್ಲಿ ಸ್ವಲ್ಪ ಕಡಿಮೆ ಸಿಜ್ಲರ್ಸ್ ತೊಗೊಳ್ಳೋದು. ಎಪೆಟೈಸರ್ಸ್ ಇತ್ತು ಮತ್ತು ಸೀ ಫುಡಲ್ಲಿ ತುಂಬ ವೆರೈಟೀಸ್ ಇತ್ತು. ಫಿಶ್ ಇರುತ್ತೆ, ಪ್ರಾನ್ಸ್ ಇರುತ್ತೆ, ಲಾಬ್ಸ್ಟರ್ ಕೂಡ ಇರುತ್ತೆ. ಸೊ ನಾನು ಲಾಬ್ಸ್ಟರ್ನೂ ಏನು ಟ್ರೈ ಮಾಡಿಲ್ಲ. ಕ್ರ್ಯಾಬ್ ಇರುತ್ತೆ, ಕ್ರ್ಯಾಬ್ ಕೂಡ ಒಂದು ಸಲ ಏನೋ ತಿಂದಿದ್ದೀನಿ ಅಷ್ಟೇ. ಸೊ ಇದು ಬಂದು ಚಿಕನ್ ಹಾಟ್ ಆ್ಯಂಡ್ ಸೋರ್ ಸೂಪ್. ಸೊ ಇದು ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ಮತ್ತು ಅಮೆಗೆ ಅಂತ ನಾನು ಬಾಕ್ಸ್ ತೊಗೊಂಡು ಬಂದಿದ್ದೆ ಮನೆಯಿಂದ, ದೋಸೆ ಮತ್ತು ಎಗ್. ಸೊ ಆ ಥರ ಅವನಿಗೆ ಟ್ರಾವೆಲ್ ಮಾಡ್ತಾ ಇದ್ದಾಗ ಅವನಿಗೆ ನಾನು ಎಲ್ಲನೂ ಏನು ಅವ್ನು ತಿಂತಾನೆ, ಏನು ಅವನು ಇಷ್ಟಪಟ್ಟು ತಿಂತಾನೆ ಅದನ್ನು ನಾನು ಕ್ಯಾರಿ ಮಾಡ್ತೀನಿ. ಸೊ ಹಾಗೆ ಅವನು ಚೆನ್ನಾಗಿ ಎಂಜಾಯ್ ಮಾಡ್ತಾನಂತ. ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಮೆನ್ಯೂ. ರೈಸ್ ಐಟಮ್ಸ್ ಇದೆ, ನೂಡಲ್ಸ್ ಇದೆ. ಸೊ ನಾವು ಲಾಸ್ಟ್ ಟೈಮ್ ಅಂದಾಗ ನೂಡಲ್ಸ್ ತೊಗೊಂಡಿದ್ವಿ. ಸೊ ಈ ಸಲ ನಾವು ರೈಸ್ ತೊಗೊಳ್ತಾ ಇದ್ದೀವಿ. ಗಾರ್ಲಿಕ್ ಬರ್ನ್ಟ್ ರೈಸ್, ಚಿಕನ್ ಗಾರ್ಲಿಕ್ ಬರ್ನ್ಟ್ ರೈಸ್ ನನಗಂತೂ ತುಂಬ ಫೇವ್ರೇಟ್, ನನಗಂತೂ ತುಂಬ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಆರ್ಡ್ರ್ ಮಾಡಿದ್ದೀವಿ. ಸೊ ನಮ್ಮ गरम आहे रे, गरम नाही. ಚಿಕನ್ ಗಾರ್ಲಿಕ್ ಬರ್ನ್ಟ್ ರೈಸ್ ಆರ್ಡ್ರ್ ಮಾಡಬೇಕಿತ್ತು, ಆದರೆ ಮಾಡಲಿಲ್ಲ. ಇವರಿಗೆ ನೂಡಲ್ಸ್ ತಿನ್ನಬೇಕಂತ ಆಸೆ ಆಗಿತ್ತು. ಸೊ ನೂಡಲ್ಸ್ ತೊಗೊಂಡ್ವಿ. ವೆಜ್ ನೂಡಲ್ಸ್, ಚಿಕನ್ ವೆಜ್ ನೂಡಲ್ಸ್, ಅಂದರೆ ವೆಜ್ಜಿನೂ ಇರುತ್ತೆ, ಚಿಕನ್ ಪೀಸಸ್ಸು ಇರುತ್ತೆ. ಸೊ ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯ್ತಿದ್ದು. ಸೊ ಅದ್ರ ಜೊತೆ ನನಗೆ ಮೊಜಿಟೋ ಬೇಕೇ ಬೇಕು. ಮೊಜಿಟೋ, ಇದು ಬ್ಲೂಬೆರಿ ಮೊಜಿಟೋ ಅಂತ. ನಾನು ತುಂಬಾ ಫುಡಿ. ಸೊ ಈ ಥರ ಎಲ್ಲ ತುಂಬ ನಾನು ತಿಂತಾ ಇರ್ತೀನಿ, ಕುಡಿತಾ ಇರ್ತೀನಿ, ನನಗೆ ಇಷ್ಟ ಆಗುತ್ತೆ. ಇದು ಬೇರೆ ಫ್ಲೇವರ್ ನಾನು ಈ ಸಲ ಟ್ರೈ ಮಾಡಿದೆ. ಸೊ ಇದು ಆಯಿತು. ನಮ್ಮ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಈಗ ನಮ್ಮ ಮನೆ ಹತ್ತಿರ ಬಂದ್ವಿ. ಸೊ ನಮ್ಮ ಮನೆ ಹತ್ತಿರ ಬಂದರೆ ಈ ಥರ ಕಾಂಪ್ಲೆಕ್ಸಸ್ ಇದೆ, ಈ ಥರ ಎಲ್ಲ ಇದು ಅಂದರೆ ನಿಮಗೆ ಐಸ್ ಕ್ರೀಮ್ ತಿನ್ನಬೇಕಾ ಅಥವಾ ಏನಾದರೂ ಶಾಪಿಂಗ್ ಹೋಗಬೇಕಾ, ಡಿಮಾರ್ಟು ತುಂಬ ಹತ್ತಿರ ಇದೆ. ಮತ್ತು ನಿಮ್ಗೆ ಏನಾದರೂ ಎಲೆಕ್ಟ್ರಾನಿಕ್ಸ್ ಬೇಕಾ, ಸೊ ಅದು ಕೂಡ ಇದೆ. ಮೆಡಿಕಲ್ಸ್ ಸ್ಟೋರ್ ತುಂಬಾ ಎಲ್ಲ ತುಂಬ ಹತ್ತಿರ ಇದೆ. ನಾನು ನಾನು ವಾಕ್ ಮಾಡಿಕೊಂಡು ಕೂಡ ಈ ಸ್ಟೋರ್ಸ್ಗೆಲ್ಲ ನಾನು ವಿಸಿಟ್ ಮಾಡ್ತಾ ಇರ್ತೀನಿ. ಈಗ ನಾವು ಬಂದಿದ್ದು ನ್ಯಾಚುರಲ್ಸ್ಗೆ.
ಸೊ ನಾನು ಕೋಲ್ಡ್ ಡ್ರಿಂಕನ್ನು ಕುಡಿದಿದ್ದೆ, ಮೊಜಿಟೋ. ಸೊ ಹಾಗಾಗಿ ಅದು ಇವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ, ಯಾವುದೇ ರೀತಿ ಮಾಕ್ಟೈಲ್ಸ್. ಸೊ ಹಾಗಾಗಿ ಇವ್ರಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಸೊ ಇವರು ನ್ಯಾಚುರಲ್ಸಿಗೆ ಬರ್ತಾರೆ. ನ್ಯಾಚುರಲ್ ಬಂದುಬಿಟ್ಟು ಇಲ್ಲಿ ಟೆಂಡರ್ ಕೋಕೋನಟ್ ಐಸ್ ಕ್ರೀಮ್ ಅವ್ರಿಗೆ ತುಂಬ ಇಷ್ಟ. ಸೊ ಯಾವಾಗ್ಲೂ ಅದೇ ಫ್ಲೇವರ್ ತೊಗೊಳ್ತಾರೆ. ಸೊ ತುಂಬಾ ಸಖತ್ತಾಗಿರುತ್ತೆ ಟೆಂಡರ್ ಕೋಕೋನಟ್ ಐಸ್ ಕ್ರೀಮ್, ತುಂಬಾ ಚೆನ್ನಾಗಿರುತ್ತೆ. ಅದನ್ನು ನಾನು ಮನೆಯಲ್ಲಿ ಮಾಡಬೇಕಂತ ಆಸೆ, ಟ್ರೈ ಮಾಡಬೇಕಂತ. ಸೊ ನೋಡ್ತೀನಿ ಯಾವಾಗ ಇನ್ ಫ್ಯೂಚರ್. ಡೆಫಿನೆಟ್ಲಿ ನಾನೀಗ ಸಮ್ಮರ್ ಹೇಗೋ ಬರ್ತಾ ಇದೆಯಲ್ಲ, ಸೊ ನಾನು ಈ ಟೆಂಡರ್ ಕೋಕೋನಟ್ ಐಸ್ ಕ್ರೀಮನ್ನು ಟ್ರೈ ಮಾಡ್ತೀನಿ. ಸೊ ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ರೆಸಿಪಿಯನ್ನು ಶೇರ್ ಮಾಡ್ತೀನಿ. ಇಲ್ಲಿ ನೋಡಿ ಹೇಗೆ ಅವರು ಡೆಕೋರೇಷನ್ ಮಾಡಿದ್ದಾರೆ ನ್ಯಾಚುರಲ್ಸಲ್ಲಿ ಎಲ್ಲ. ಅದು ಏನು ಫ್ರೂಟದೆಲ್ಲ ಲೈಟಿಂಗ್ಸ್ ಹಾಕಿದ್ರು. ಸೊ ಏನಂದರೆ ಅಟ್ರಾಕ್ಟಿವ್ ಇತ್ತು, ಚೆನ್ನಾಗಿತ್ತು. ನನ್ನ ಮಗನೂ ಐಸ್ ಕ್ರೀಮ್ ಲವರ್, ಅವನಿಗೂ ತುಂಬ ಇಷ್ಟ ಆಗುತ್ತೆ ಐಸ್ ಕ್ರೀಮ್. ತುಂಬ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ನಾರ್ಮಲ್ ಐಸ್ ಕ್ರೀಮ್ಗಿಂತ. ಇಲ್ಲಿ ನ್ಯಾಚುರಲ್ಸಲ್ಲಿ ಸಿಗುವಂಥ ಐಸ್ ಕ್ರೀಮ್ಸ್ ಸ್ವಲ್ಪ ಜಾಸ್ತಿನೇ ಕಾಸ್ಟ್. ಸೊ ಹಾಗಾಗಿ ನಾವು ತುಂಬ ರೇರ್ ಒಕೇಶ್ನಲಿ ಬರ್ತೀವಿ, ತಿನ್ನಬೇಕು ಅನಿಸಿದ್ರೆ ಮಾತ್ರ. ಯಾಕಂದರೆ ಒಂದಂತೂ ಕಾಸ್ಟ್ ಜಾಸ್ತಿ ಇರುತ್ತೆ, ಮತ್ತು ಅನ್ನೆಸೆಸರಿ ನನಗೆ ಅಷ್ಟು ಕಾಸ್ಟ್ ಕೊಟ್ಟು ಐಸ್ ಕ್ರೀಮ್ ತಿನ್ನೋದು ನನಗೆ ಇಷ್ಟನೇ ಆಗೋದಿಲ್ಲ. ಸೊ ನನಗೆ ಕ್ಯಾಂಡಿ ಐಸ್ ಕ್ರೀಮ್ ಕೊಟ್ಟರು ಸಾಕು, ನಾನು ಅದರಲ್ಲಿ ಖುಷಿಯಾಗಿರ್ತೀನಿ. ಇದು ನೆಕ್ಸ್ಟ್ ಡೇ ನನಗೆ ಒಂದು ಪಾರ್ಸೆಲ್ ರಿಸೀವ್ ಆಗಿದೆ ನೀಲ್ ಕಮಲ್ ಅವ್ರದ್ದು. ಇದು ಚೇರ್ ನಾನು ಆರ್ಡ್ರ್ ಮಾಡಿದ್ದೆ. ಅಂದರೆ ಈ ಥರ ಟೇಬಲ್ ಇರುತ್ತೆ, ಮುಂದ್ಗಡೆ ಟ್ರೇ ಇರುತ್ತೆ, ಅದ್ರ ಮೇಲೆ ತಟ್ಟೆನ ಇಟ್ಕೊಂಡು ತಿನ್ನೋದು. ಇದು ಆಮೇಗೋಸ್ಕರ ನಾನು ಆರ್ಡ್ರ್ ಮಾಡಿದ್ದು. ತುಂಬ ಡೀಸೆನ್ಸಿ, ತುಂಬ ಡಿಸಿಪ್ಲಿನ್ ಆಗಿ ಚೆನ್ನಾಗಿ ಕೂತ್ಕೊಂಡು ಊಟ ಮಾಡ್ಬೋದು ಅಂತ. ಮತ್ತು ಈಗ ನಾನು ಸ್ವಲ್ಪ ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 days ಆದಮೇಲೆ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಸೊ ಎಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀವಿ, ಯಾತಕ್ಕೋಸ್ಕರ ಟ್ರಾವೆಲ್ ಮಾಡ್ತಾಯಿದ್ದೀವಿ ಅಂತ ಎಲ್ಲ ನನಗೆ ಮುಂದೆ ಬರೋ ಬ್ಲಾಗ್ಸಲ್ಲಿ ನೋಡ್ತೀರಾ. ಸೊ ನಾನು ಬ್ಲಾಗ್ಸ್ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗ್ ಬರೋ ಸ್ವಲ್ಪ ಲೇಟ್ ಆಯಿತು, ಈಗ ಕಂಟಿನ್ಯೂಸ್ ಆಗಿ ವ್ಲಾಗ್ ಹಾಕ್ತೀನಿ, ನೋಡ್ತಾ ಇರಿ. ಬಾಯ್.